ಚಿತ್ರಕಲಾ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರೂ ಕೂಡ ನಾನು ಟ್ರಸ್ಟ್ ವತಿಯಿಂದ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾನೇ ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕ ಪರಂಪರೆಯಲ್ಲಿ, ಅದರಲ್ಲೂ ಭಾರತದ ಪರಂಪರೆಯಲ್ಲಿ ಚಿತ್ರಕಲೆಗೆ ತನ್ನದೇ ಆದಂಥ ಇತಿಹಾಸ ಇದೆ. ನಾವೆಲ್ಲ ನೋಡೋ ಹಾಗೆ ಯಾವುದೇ ನಮ್ಮ ಪರಂಪರೆ ಶಿಲ್ಪ, ವಾಸ್ತುಶಿಲ್ಪಗಳಲ್ಲೂ ಕೂಡ ಚಿತ್ರಕಲೆಯ ಕುರುಹುಗಳಿವೆ. ಚಿತ್ರಕಲಾವಿದರಿಗೆ ಮುಖ್ಯವಾಗಿ ನಾವು ಹೇಳೋ ಹಾಗೆ ಹದ್ದಿನ ಕಣ್ಣಿರುತ್ತೆ. ಸಮಾಜದ ಎಲ್ಲ ಕ್ಷೇತ್ರವನ್ನು ಅವರು ನೋಡಿರ್ತಾರೆ. ನಮ್ಮ ದೇಶದಲ್ಲಿ ಚಿತ್ರಕಲೆಗೆ ಬಹಳಷ್ಟು ಇತಿಹಾಸವಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯ ನಂತರದಲ್ಲಿ ಕರ್ನಾಟಕದಲ್ಲಿ ಚಿತ್ರಕಲೆಗೆ ಒಂದು ವಿಶೇಷವಾದ ಆದ್ಯತೆ ಇದೆ. ಶ್ರೀ ಡಿ ವಿ ಹಾಲ್ಪಾಗಿಯವರು ಉತ್ತರ ಕರ್ನಾಟಕದಲ್ಲಿ ಚಿತ್ರಕಲಾ ಶಾಲೆಯನ್ನು ಸ್ಥಾಪನೆ ಮಾಡುವ ಮೂಲಕ ಸಾಹಿತ್ಯ, ಸಂಗೀತ, ನೃತ್ಯ ಈ ಎಲ್ಲ ಕಲಾ ಪ್ರಕಾರಗಳಲ್ಲಿ ಕೂಡ ನಮ್ಮ ಚಿತ್ರಕಲೆಯೂ ಕೂಡ ಒಂದು ವಿಶೇಷ ಕಲೆಯಾಗಿ ನಿಲ್ಲೋಕ್ಕೆ ಅವರು ಕಾರಣರಾಗಿರ್ತಾರೆ. ಅವರು ಸ್ಥಾಪನೆ ಮಾಡುವಂಥ ಚಿತ್ರ ಶಾಲೆ ಇಂದಿಗೂ ಕೂಡ ಒಂದು ಚಿತ್ರಕಲೆಯ ಪರಂಪರೆಯನ್ನು ಬೆಳೆಸಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಆ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಶ್ರೀ ಡಿ ವಿ ಹಾಲ್ಬಾಯಿ ಅವರ ನೆನಪಿನಲ್ಲಿ ಟ್ರಸ್ಟ್ ರಚನೆ ಮಾಡುವ ಮೂಲಕ ರಾಜ್ಯದ ಚಿತ್ರಕಲೆ ಬೆಳವಣಿಗೆಗೆ ತನ್ನದೇ ಆದಂಥ ರಚನಾತ್ಮಕ ಕಾರ್ಯಗಳನ್ನು ಮಾಡ್ತಾ ಇದೆ. ಪ್ರತಿ ವರ್ಷ ನಾವು ಚಿತ್ರಕಲಾ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಆಗಿರ್ಬೋದು ಮತ್ತು ಯುವ ಚಿತ್ರಕಲಾವಿದರಿಗೆ ಶಿಬಿರಗಳಾಗಿರ್ಬೋದು ಮತ್ತು ಶ್ರೀ ಡಿ ವಿ ಹಾಲ್ಬಾಯಿ ಅವರ ಚಿತ್ರಕಲಾಕೃತಿಗಳ ಮುದ್ರಣ ಆಗಿರ್ಬೋದು ಮತ್ತು ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆದಂಥ ಚಿತ್ರಕಲಾವಿದರಿಗೆ ಪ್ರಶಸ್ತಿ ನೀಡುವ ಕೆಲಸ ಆಗಿರ್ಬೋದು ಟ್ರಸ್ಟ್ ವತಿಯಿಂದ ಮಾಡ್ತಾ ಬಂದಿದೆ. ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಚಿತ್ರಕಲಾ ಶಿಲ್ಪಿ ಶ್ರೀ ಡಿ ವಿ ಹಾಲ್ಬಾಯಿ ಅವರ ಟ್ರಸ್ಟ್ಗೆ ಹೊಸದಾಗಿ ಅಧ್ಯಕ್ಷರನ್ನು ಮತ್ತು ಸದಸ್ಯರನ್ನು ನೇಮಕ ಮಾಡುವ ಮೂಲಕ ಚಿತ್ರಕಲೆಯ ಬೆಳವಣಿಗೆ ಇನ್ನಷ್ಟು ವೇಗ ದೊರೆತಿದೆ ಅಂತ ಹೇಳ್ಬೋದು. ಆ ಹಿನ್ನೆಲೆಯಲ್ಲಿ ಟ್ರಸ್ಟ್ನ ಹೊಸ ಸಮಿತಿ ಹೊಸ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಆಯೋಜನೆ ಮಾಡಿದೆ. ರಾಜ್ಯದ ಪ್ರತಿಭಾನ್ವಿತ ಯುವ ಚಿತ್ರಕಲಾವಿದರನ್ನು ಸೇರಿಸಿ 3 ದಿನಗಳ ಕಾಲ ಚಿತ್ರಕಲಾ ಶಿಬಿರವನ್ನು ಇಲ್ಲಿ ಆಯೋಜನೆ ಮಾಡಲಾಗಿದೆ ಮತ್ತು ಇಲ್ಲಿ ರಚನೆಯಾಗಿರುವ ಕಲಾಕೃತಿಗಳನ್ನು 10 ದಿನಗಳ ಕಾಲ ನಾವು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಚಿತ್ರಕಲಾ ಗ್ಯಾಲರಿಯಲ್ಲಿ ಪ್ರದರ್ಶನಕ್ಕೆ ಆಯೋಜನೆ ಮಾಡಿದ್ದೇವೆ. ನಮ್ಮ ಟ್ರಸ್ಟ್ನ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ಇನ್ನು ಮುಂದೆ ಕೂಡ ಹೆಚ್ಚಿನ ಕಾರ್ಯಕ್ರಮಗಳನ್ನು ಚಿತ್ರಕಲೆಗಾಗಿ ನಾವು ಮಾಡಲಿದ್ದೇವೆ. ಇವತ್ತು ಚಿತ್ರಕಲಾ ಶಿಬಿರದ ಉದ್ಘಾಟನೆ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿರುವವರು ಸಂಸ್ಕೃತಿ ಚಿಂತಕರು, ಪ್ರಗತಿಶೀಲ ಚಿಂತಕರು, ಸಾಹಿತಿಗಳು, ಆತ್ಮೀಯರಾದಂಥ ಶ್ರೀ ಶಂಕರ್ ಹಲಗತ್ತಿ ಸರ್ ಅವರು, ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡ ಅವರಿಗೆ ನಾನು ಟ್ರಸ್ಟ್ ವತಿಯಿಂದ ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವವರು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಬೆಳಗಾವಿ ವಿಭಾಗದ ಮಾನ್ಯ ಜಂಟಿ ನಿರ್ದೇಶಕರು ಶ್ರೀ ಕೆ ಚನು ಸರ್ ಅವರಿಗೆ ನಾನು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಟ್ರಸ್ಟ್ನ ಅಧ್ಯಕ್ಷರು ಶ್ರೀ ಬಿ ಮಾರುತಿ ಸರ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರಿಗೂ ಸಹ ನಾನು ಸ್ವಾಗತವನ್ನು. ಸದಸ್ಯರು ಶ್ರೀ ಡಿ ವಿ ಹಾಲ್ಬಾಯಿ ಅವರ ಪುತ್ರರಾದಂತಹ ಶ್ರೀ ಸುರೇಶ್ ಹಾಲ್ಬಾಯಿ ಅವರು, ನಮ್ಮ ಟ್ರಸ್ಟ್ನ ಸದಸ್ಯರು ಆಗಿರುವಂಥ ಡಾಕ್ಟರ್ ಡಿ ಎಚ್ ಕುರಿ ಅವರು ಸಹ ವೇದಿಕೆ ಮೇಲೆ ಆಸೀನರಾಗಿ ಮುಖ್ಯ ಬಡಿಗೆ ಸರ್ ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಕಲಾವಿದರಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ರಾಷ್ಟ್ರೀಯ ಸ್ಮಾರಕ ಟ್ರಸ್ಟಿನ ಸದಸ್ಯ ಕಾರ್ಯದರ್ಶಿಯಾದಂತಹ ಶ್ರೀಯುತ ಕುಮಾರ್ ಬೆಕ್ಕೇರಿಯವರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಆತ್ಮೀಯವಾದ ಸ್ವಾಗತವನ್ನು ತಿಳಿಸ್ತೇನೆ. ಹಿರಿಯ ಕಲಾವಿದರಾದಂತಹ ಬಿ ಮಾರುತಿಯವರು
ಅಧ್ಯಕ್ಷರಾದ ನಂತರ ಇದು ಪ್ರಥಮವಾದ ಕಾರ್ಯಕ್ರಮ ಅಂತೇಳಿ ಹೇಳ್ಬೋದು, ಮೊದಲನೇ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದೆ. ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಯುವ ಕಲಾವಿದರನ್ನು ಈ ಕಲಾ ಶಿಬಿರಕ್ಕೆ ಆಯ್ದುಕೊಂಡಿದೆ. ಅದೇ ಈಗ ಸ್ವೀಕಾರ ಅದೇ ರೀತಿಯಾಗಿ ಮುಂದಿನ ಅದೇ ರೀತಿಯಾಗಿ ಅವರಿಗೆ ಪುಷ್ಪವನ್ನು ಬಂದಿದೆ. ತಮಗೆಲ್ಲ ಗೊತ್ತಿರುವ ಹಾಗೆ ಬ್ರಿಟಿಷರ ಕಾಲದಲ್ಲಿ ಚಿತ್ರಕಲಾ ಕಾಲೇಜುಗಳು ಪ್ರಾರಂಭ ಆಗಿರ್ತಕ್ಕಂಥದ್ದು ದೇಶದ 4 ಭಾಗಗಳಲ್ಲಿ ಮಾತ್ರ, ಒಂದು ಚೆನ್ನೈ, ಕಲ್ಕತ್ತಾ, ಮುಂಬೈ ಮತ್ತು ಲಾಹೋರ್ಗಳಲ್ಲಿ. ನಮ್ಮ ಕರ್ನಾಟಕ ಭಾಗದಿಂದ ಚಿತ್ರಕಲಾ ಶಿಕ್ಷಣವನ್ನು ಕಲಿಬೇಕು ಅಂತಂದರೆ ಅವರು ದೂರದ ಮುಂಬೈಗೆ ಹೋಗಬೇಕಾಗಿತ್ತು, ಇಲ್ಲ ಚೆನ್ನೈಗೆ ಹೋಗಬೇಕಾಗಿತ್ತು, ಇಲ್ಲ ಕಲ್ಕತ್ತಾಕ್ಕೆ ಹೋಗಬೇಕಾಗಿತ್ತು. ಅವತ್ತಿನ ಕಾಲದಲ್ಲಿ ಚಿತ್ರಕಲಾ ಶಿಕ್ಷಣ ಅನ್ನೋದು ಮರೀಚಿಕೆಯಾಗಿತ್ತು. ಯಾರು ಚಿತ್ರಕಲಾ ಶಿಕ್ಷಣ ಹೋಗ್ಬೇಕಂತಂದರೆ ಅದನ್ನು ಕೀಳುರಮೆಯಿಂದ ಕಾಣ್ತಕ್ಕಂಥ ಒಂದು ಕಾಲ ಅವತ್ತಿಗಿತ್ತು. ಅಂಥ ಸಂದರ್ಭದಲ್ಲಿಯೂ 1907ರಲ್ಲಿ ನವೆಂಬರ್ 29ರಂದು ಜನಿಸಿದಂಥ ಶ್ರೀಯುತ DV ಹಾಲ್ಬೋವೆ ಅವರು ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸ್ಕೊಂಡು ಅವರ ತಂದೆಯವರು ನ್ಯಾಯಾಧೀಶರಾಗಿದ್ದರೂ ಕೂಡ ಮಗನನ್ನು ವೈದ್ಯಕೀಯ ರಂಗಕ್ಕೋ ಅಥವಾ ಇಂಜಿನಿಯರಿಂಗೋ ಕಲಿಸ್ಬೋದಾಗಿತ್ತು. ಆದರೆ DV ಹಾಲ್ಬೋವೆ ಅವರಿಗೆ ಅದರ ಬಗ್ಗೆ ಆಸಕ್ತಿ ಇರಲಿಲ್ಲ. ಅವರು ಏನಾದರೂ ಚಿತ್ರಕಲೆಯನ್ನೇ ಕಲಿಬೇಕನ್ನುವಂಥ ಹಠದೊಂದಿಗೆ ಅವತ್ತಿನ ಟೈಮಲ್ಲಿ 1927ರಲ್ಲಿ ಅವರು ಮುಂಬೈಗೆ ಪ್ರಯಾಣ ಮಾಡಿ ಅಲ್ಲಿ ಅವರು ಚಿತ್ರಕಲಾ ಶಿಕ್ಷಣವನ್ನು ಪಡೆದರು. DV ಹಾಲ್ಬೋವೆ ಅವರು ಮುಂಬೈ JJC ಕಲಾಶಾಲೆಯಿಂದ ಆರ್ಟ್ ಮಾಸ್ಟರ್ ಮತ್ತು ಡಿಪ್ಲೊಮಾ ಕಲಾಶಾಲೆಯನ್ನು ಮುಗಿಸ್ಕೊಂಡು ಒಂದು ಕಲಾಶಾಲೆಯಲ್ಲಿ ಶಿಕ್ಷಣವನ್ನು ಪ್ರಾರಂಭ ಮಾಡ್ತಾರೆ ಶಿಕ್ಷಕರಾಗಿ. ಆದರೆ ಅವ್ರಿಗೆ ಖುಷಿ ತರೋಲ್ಲ. ನಾನು ಒಂದು ಪ್ರೌಢಶಾಲೆಯಲ್ಲಿ ಚಿತ್ರಕಲಾ ಶಿಕ್ಷಕನಾದರೆ ಬಹಳ ಅಂದರೆ ಪ್ರಾಥಮಿಕ ಬಾರಿಗೆ ಧಾರವಾಡವನ್ನು ಕೇಂದ್ರವಾಗಿರಿಸಿಕೊಂಡು ಕಲಾಶಾಲೆಯನ್ನು ಪ್ರಾರಂಭ ಮಾಡುತ್ತಾರೆ. ಮೊದಲು ಕಲಾಶಾಲೆ ಪ್ರಾರಂಭ ಮಾಡಬೇಕಾದ್ರೆ ಲಿಂಗಾಯತ್ ಭವನದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಮಾಡಿ 1940ರಲ್ಲಿ ತಮ್ಮದೇ ಆದಂಥ ಒಂದು ಸ್ವಂತ ಕಟ್ಟಡವನ್ನು, ಇವತ್ತು ಕೋರ್ಟ್ ನಿಮಗೆಲ್ಲ ಗೊತ್ತಿದೆ, ಧಾರವಾಡದ ಕೋರ್ಟ್ ಅಂತಂದ್ರೆ ಅತ್ಯಂತ ಧಾರವಾಡದ ಮಧ್ಯವರ್ತಿ ಸ್ಥಳ. ಅಲ್ಲಿ ಕಲಾಶಾಲೆಯನ್ನು JJ ಮಾದರಿ ಒಳಗೆ ಅಲ್ಲಿಯ ಪಠ್ಯವನ್ನೇ ಅನುಸರಿಸಿ ಶಿಕ್ಷಣವನ್ನು ಕೊಡಬೇಕನ್ನುವಂಥ ಅಭಿಲಾಷೆಯಿಂದ ನಮ್ಮ ವಿದ್ಯಾರ್ಥಿಗಳನ್ನು ಶಿಕ್ಷಕರನ್ನಾಗಿ ಮಾಡಿ, ಕಲಾವಿದರನ್ನ ಮಾಡಿ, ದೇಶದ ನಾಡಿಗೆ ಕಲಾ ಸೇವೆ ಮಾಡೋದಕ್ಕೆ ಅವರು ಏನು ಮಾಡ್ತಾರೆ ಅಂದರೆ ಕಳಿಸಿಕೊಡ್ತಾರೆ. ಅಂಥ ಮಹತ್ವದ ಉದ್ದೇಶವನ್ನು ಹೊಂದಿರತಕ್ಕಂಥ DV ಹಾಲ್ಬೋವೆ ಅವರು ತಮ್ಮ ಇಡೀ ಜೀವನವನ್ನು, ಸಮಗ್ರ ಜೀವನವನ್ನೇ ಕಲೆಗಾಗಿಯೇ ಸಮರ್ಪಿಸಿಕೊಂಡಿರ್ತಕ್ಕಂಥ ಒಬ್ಬ ಮಹಾನ್ ಕಲಾವಿದರು. 2012ರಲ್ಲಿ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ನೋಡ್ರಿ, ನಮ್ಮ ಧಾರವಾಡದಲ್ಲಿ ಅನೇಕ ಟ್ರಸ್ಟುಗಳಿದೆ, ಬೇರೆ ಬೇರೆ ಟ್ರಸ್ಟುಗಳಿದೆ. ಬಹಳ ಸಾಧಕರಿದ್ದಾರೆ. ಧಾರವಾಡದ ಒಂದು ಸಂಸ್ಕೃತಿ ನೆಲವೇ ಆಗಿರೋದರಿಂದ ಇಲ್ಲಿ ಶಿಲ್ಪಿಗಳಿದ್ದಾರೆ, ಸಾಹಿತಿಗಳಿದ್ದಾರೆ, ಚಿತ್ರಕಲಾವಿದರಿದ್ದಾರೆ. ಬೇರೆ ಬೇರೆ ಸಾಂಸ್ಕೃತಿಕ ಕೇಂದ್ರವಾಗಿ ಇವತ್ತು ಬಹಳ ದೊಡ್ಡ ಮೌನದವಾದಂಥ ಹೆಸರನ್ನು ಮಾಡಿದೆ. ಅಂಥದ್ರಲ್ಲಿ ಒಂದು ಚಿತ್ರಕಲಾ ಟ್ರಸ್ಟನ್ನು, ರಾಷ್ಟ್ರೀಯ ಟ್ರಸ್ಟನ್ನು ಭಾರತದಲ್ಲಿ ಮೊಟ್ಟ ಮೊದಲಿಗೆ ಪ್ರಾರಂಭ ಮಾಡಿದಂಥ ಶ್ರೇಯಸ್ಸು ಬಹುಶಃ ಕರ್ನಾಟಕ ಸರ್ಕಾರಕ್ಕೆ ಸೇರುತ್ತೆ ಅನ್ನುವಂಥದ್ದನ್ನು ನಾನು ಇಲ್ಲಿ ಒತ್ತು ಕೊಟ್ಟು ಹೇಳಬೇಕಾಗಿದೆ. ಚಿತ್ರಕಲಾವಿದರನ್ನ ಇಟ್ಕೊಂಡು DV ಹಾಲ್ಬೋವೆ ಹೆಸರಲ್ಲಿ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಪ್ರಾರಂಭ ಆಗಿದೆ. ಟ್ರಸ್ಟ್ ಪ್ರಾರಂಭದಿಂದ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೇವೆ. ಮೊದಲ ಬಾರಿಗೆ ನಾಡಿನ ಹೆಸರಾಂತ ಚಂದ್ರಕಾಂತ್ ಬೆಲ್ಲಸ್ ಸರ್ ಅವರು ಅದರ ಅಧ್ಯಕ್ಷರಾಗಿ ಸುಮಾರು ವರ್ಷ 2012ರಿಂದ ಇಲ್ಲಿವರೆಗೂ ಅವರು ಅಧ್ಯಕ್ಷರಾಗಿ
ನಾವೆಲ್ಲ ಸದಸ್ಯರಾಗಿ ಕೆಲಸ ಮಾಡಿ ಟ್ರಸ್ಟನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಮಾಡುವಂಥ ಕೆಲಸ ಮಾಡಿದ್ದೇವೆ. ಹೀಗೆ ನೂತನವಾಗಿ ಮತ್ತೆ ಅದಕ್ಕೆ ಅಧ್ಯಕ್ಷರಾಗಿ ಬಿ ಮೋರಸ್ ಸರ್ ಅವರು ಕೂಡ 12ರಿಂದ ಇಲ್ಲಿವರೆಗೂ ಸದಸ್ಯರಾಗಿದ್ದರು. ಪ್ರತಾಪ್ ಸರ್ ಇದ್ದರು, ನಾನಿದ್ದೆ, ತುಂಬ ಜನ ನಾವೆಲ್ಲ ಇದ್ವಿ. ಈಗ ಹೊಸ ನೂತನ ಸದಸ್ಯ ಮಂಡಳಿ ಬಂದಿದೆ. ಇದ್ರ ಮೂಲಕ ಇವತ್ತು ನಾವು ಅನೇಕ ಕನಸುಗಳನ್ನು ಕಟ್ಕೊಂಡಿದ್ದೇವೆ. ಹಿಂದೆ ಏನು ನಾವು ಯೋಜನೆಗಳನ್ನು ಹಾಕ್ಕೊಂಡಿದ್ದೇವೆ, ಬಹಳ ಪ್ರತಿಭಾನ್ವಿತವಾಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಅವರ ಪ್ರತಿಭೆಯನ್ನು ಗುರುತಿಸಿ ಪ್ರತಿಭಾ ಪುರಸ್ಕಾರಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಟ್ರಸ್ಟ್ನಿಂದ ಮಾಡ್ಕೊಂಡು ಬಂದಿದ್ದೇವೆ. ಅದನ್ನು ಈಗಲೂ ಕೂಡ ಮುಂದುವರಿಸ್ಕೊಂಡು ಹೋಗ್ತಿರ್ತೇವೆ. ಈಗೆಲ್ಲ ನಮ್ಮ ಸದಸ್ಯರಿಗೆ ಒಂದು ಕನಸಿದೆ, ಏನಂತಂದರೆ ಇಷ್ಟೆಲ್ಲ ಕೆಲಸ ಮಾಡ್ತಕ್ಕಂಥ ಈ ಟ್ರಸ್ಟಿಗೆ ತನ್ನದೇ ಆದಂಥ ಒಂದು ನೆಲೆ ಇಲ್ಲ, ಒಂದು ಕಟ್ಟಡ ಇಲ್ಲ ಅಂತ ಅನ್ನುವಂಥದ್ದು ಒಂದು ನಮ್ಮೆಲ್ಲರ ಮೇಲೆ ಕೊರಗಿದೆ. ಅದನ್ನು ಎಲ್ಲ ನಮ್ಮ ಧಾರವಾಡದ ಎಲ್ಲ ಕಲಾವಿದರು ಸೇರಿಸಿ ಅದಕ್ಕೊಂದು ತನ್ನದೇ ಆದಂಥ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಜಾಗವನ್ನು, ಕಟ್ಟಡವನ್ನು ಮಾಡುವಂಥ ನಿಟ್ಟಿನಲ್ಲಿ ನಾವು ಎಲ್ಲರೂ ಪ್ರಯತ್ನ ಮಾಡಬೇಕನ್ನುವಂಥ ಮಾತನ್ನು ಹೇಳ್ತಾ ಪೂರ್ವಕ 2 ಮಾತುಗಳಿಗೆ ಅಭಿನಂದನೆಗಳು. ಇವತ್ತು ರಾಜ್ಯ ಮಟ್ಟದ ಯುವ ಕಲಾವಿದರ ಚಿತ್ರಕಲಾ ಶಿಬಿರಗಳ ಅತ್ಯಂತ ಸಂತೋಷದಿಂದ ಹೆಮ್ಮೆಯಿಂದ ಈ ಶಿಬಿರ ಯಶಸ್ವಿಯಾಗಲಿ ಅಂತ ಹೇಳಿ ಉದ್ಘಾಟನೆಯನ್ನು ಮಾಡಿದೆ. ಬಹಳ ಖುಷಿ ಅನ್ನಿಸ್ತದೆ. 13 ಜಿಲ್ಲೆಯಿಂದ ಯುವ ಪ್ರತಿಭೆಗಳು ಬಂದಿದೆ. ಇದು ಕಟ್ಟುವ ಕೆಲಸ. ಏನು ಟ್ರಸ್ಟು, ಆಲ್ಬಾವಿ ಟ್ರಸ್ಟು ಈ ಕಾರ್ಯ ಮಾಡ್ತಾ ಇದೆ. ಈ ಮೂಲಕ ನಿಮ್ಮೊಳಗೆ ಹಲವು ರೀತಿಯೊಳಗೆ ಕಟ್ಟುವ ಕೆಲಸವನ್ನು ಮಾಡ್ತಾ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಒಂದು ಚಿತ್ರಕಲೆಯನ್ನು ಬಿಡಿಸುವ ನಿಟ್ಟಿನೊಳಗೆ ನಿಮ್ಮ ಪ್ರಾವೀಣ್ಯತೆಯನ್ನು ಹೆಚ್ಚಿಸಿಕೊಳ್ಳುವಂಥದ್ದು ಒಂದು ಕಡೆ ಆದರೆ, ಶಿಬಿರ 3 ದಿನಗಳ ಕಾಲ ತಾವೆಲ್ಲ ಒಂದು ಕಡೆ ಇದ್ಕೊಂಡು ಶಿಬಿರದೊಳಗೆ ಭಾಗವಹಿಸುವ ಮೂಲಕ ನಿಮ್ಮೊಳಗಿನ ಒಂದು ಸಂಬಂಧಗಳ ರಾಜ್ಯ ಮಟ್ಟದ ಒಂದು ಸಂಬಂಧಗಳನ್ನು ಬೆಸೆಯುವಂಥ, ಕಟ್ಟುವಂಥ ಕೆಲಸ ಸಹಿತ ಈ ಶಿಬಿರದ ಮೂಲಕ ನಡೀಲಿ ಅಂತ ಆಶಿಸ್ತಾ ಇದ್ದೇನೆ. ಈಗಾಗಲೇ ಪ್ರಾಸ್ತಾವಿಕವಾಗಿ ಮಾತಾಡುವಾಗ ಹೇಳಿದರು, ಚಿತ್ರಕಲೆ ಕಲಿಬೇಕಾದರೂ ಸಹಿತ ಇವತ್ತು ಲಕ್ಷ ಫೀ ಕಟ್ಟಿ ಕಲಿಯುವಂಥ ವ್ಯವಸ್ಥೆ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ಎಂಟಪ್ಪ ಆರ್ಟ್ಗೆ ಬೆಂಗಳೂರಲ್ಲಾಗಿರ್ಬೋದು, ಬಾಂಬೆ ಆಗಿರ್ಬೋದು, ದೆಹಲಿ ಆಗಿರ್ಬೋದು, ಸ್ಕೂಲ್ಗಳಲ್ಲಿ ಇವತ್ತು ಸೀಟ್ಸ್ ಪಡಿಬೇಕಾದರೂ ಸಹಿತ ಇವತ್ತು ಸ್ಪರ್ಧೆ ಏರ್ಪಟ್ಟಿದೆ. ಅಂಥ ಇದರೊಳಗೆ ನಿಮ್ಮ ನೆಲೆಗಟ್ಟಿನೊಳಗೆ ಇವತ್ತು ತಾವು ಕಾರ್ಯವನ್ನು ಮಾಡ್ತಾ ಇದ್ದೀರಿ. ತಮ್ಮ ಕಲೆಯನ್ನು ಅರಳಿಸಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀರಿ. ಭಾಳ ಜನ ಹೇಳ್ತಾರೆ, ಇವತ್ತು ನಮ್ಮ ಮಧ್ಯೆ ಪ್ರತಿ ಸಂದರ್ಭಗಳಿಗೂ ಒಂದೊಂದು ಹರ್ಡಲ್ಸ್ ಅಂತ ಏನು ಹೇಳ್ತೀವಿ, ಚಾಲೆಂಜ್ ಅಂತ ಏನು ಹೇಳ್ತೀವಿ, ಸಮಸ್ಯೆಗಳೇನು ಹೇಳ್ತೀವಿ. ಹಾಗೆ ಒಂದು ಫೋಟೋಗ್ರಾಫಿ ವ್ಯವಸ್ಥೆ ಬಂದಾಗ ಅಯ್ಯೋ ಚಿತ್ರಕಲೆ ಕತೆ ಮುಗೀತಿ, ಇನ್ನದ್ರ ಭವಿಷ್ಯ ಮಂಕ ಆಗ್ತದ ಅನ್ನೋಂಥ ಇದು ಇತ್ತು. ಚಿತ್ರಕಲೆ ತನ್ನ ಪೂರ್ತಿ ತಾನೇ ಬೆಳ್ಕೋತ ಹೋತು, ಹಾಗೆ ಫೋಟೋಗ್ರಾಫಿ ಸಹಿತ ಅದರ ರೀತಿಯೊಳಗೆ ಬೆಳ್ಕೋತ ಹೋತು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇವತ್ತು ಭಾಳ ಜನ ಏನು ತಿಳ್ಕೊಂಡಿದ್ದಾರೆ ಅಂದರೆ, ಇಲ್ಲ ಆರ್ಟಿಗೆ ಭಾಳ ದೊಡ್ಡ ಹೊಡೆದು ಕುಂದಿರ್ತದೆ ಅಂತ. ಇಲ್ಲ, ಅದೊಂದು ಮಾಧ್ಯಮ. AI ಅನ್ನೋದು ಒಂದು ಮಾಧ್ಯಮ. ಆ ಮಾಧ್ಯಮವನ್ನು ಬಳಸಿಕೊಂಡು ಕಲಾವಿದ ಹೇಗೆ ತನ್ನ ಕಲೆಯನ್ನು ಅವನು ಬೆಳೆಸ್ಕೋಬೇಕು ಅನ್ನೋದಕ್ಕೂ ಒಂದು ಟೂಲ್. ಅದು AI ಒಂದು ಟೂಲ್ ಆಗಿ ಅದನ್ನು ಸ್ವೀಕರಿಸಬೇಕಾದ್ರೆ ವಿನಃ ಅದೊಂದು ಸಮಸ್ಯೆಯಾಗಿ ನಾವು ನೋಡಬಾರ್ದು ಅಂತ. ಅಂದರೆ DV ಕಾಲ್ಬಾಯಿ ಅವರು ಒಂದು ಅಂದರೆ ರಾಜ್ಯ ಮಟ್ಟದ ಯುವ ಕಲಾವಿದರಿಗೆ ಬಹುಶಃ DV ಹಾಲ್ಬಾಯಿ ಅಂದರೆ ಎಲ್ಲರಿಗೂ
ಹೆಸರು ಕೇಳಿರ್ತಾರೆ, ಬಟ್ ಅವರ ಜೀವನ ಮತ್ತು ಅವ್ರಿಗೆ ಯಾಕೆ ಟ್ರಸ್ಟ್ ರಚನೆ ಮಾಡಿದ್ವಿ ಈಗ ಬಂದ ಶಿಬಿರದಲ್ಲಿ ಬಂದಾಗ ಹಾಗೆ ಒಬ್ಬ ಕಲಾವಿದ ಅನಿಸ್ತಿರ್ಬೋದು, ನಾನು ಏನಾದರೂ ಸಾಧನೆ ಮಾಡಿದರೆ ಸರ್ಕಾರ ಅಂದರೆ ನಮ್ಮ ಸಾಧನೆಗೆ ನಾವು ಸಾಧನೆ ಮಾಡೋ ಹೊತ್ತು ನಮ್ಗೆ ಗುರುತಿಸಲ್ಲ. ಅದನ್ನು ಒಂದು ಈ ಟ್ರಸ್ಟ್ ಯಾಕೆ ರಚನೆ ಮಾಡಿದ್ರು ಅನ್ನೋದು ಡಿ ವಿ ಹಾಲ್ಬಾಯಿ ಟ್ರಸ್ಟ್ ಅಂದರೆ ಅವರ ಜೀವಿತ ಅವಧಿಯಲ್ಲಿ ಈ ನಾಡಿಗೆ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡುತ್ತಿದ್ದಾರೆ ಚಿತ್ರಕಲಾ ಕ್ಷೇತ್ರದಲ್ಲಿ. ಅದನ್ನು ಗುರುತಿಸಿ ಸರ್ಕಾರ ಅವರ ಹೆಸರಿನಲ್ಲಿ ಒಂದು ಟ್ರಸ್ಟ್ ರಚನೆ ಮಾಡಿತು. ಆ ಟ್ರಸ್ಟ್ ಮೂಲಕ ನಿಮ್ಮಂಥ ಯುವ ಕಲಾವಿದರಿಗೆ ಪ್ರೋತ್ಸಾಹ ನೀಡ್ತಕ್ಕಂಥ ಕಾರ್ಯವನ್ನು ಟ್ರಸ್ಟ್ ಮಾಡ್ತಾ ಇದೆ. ಈ ಟ್ರಸ್ಟ್ನಲ್ಲಿ ಬೇರೆ ಬೇರೆ ಯಾಕಂದರೆ ಯುವ ಕಲಾವಿದರಿಂದ ಬೇರೆ ಬೇರೆ ಸರ್ಕಾರದ ಕೂಡಿಯವರಾಗಲಿ ಇಲ್ಲ ಶಾಲಾ ಮಕ್ಕಳಿಗೆ ಒಂದು ಚಿತ್ರಕಲೆ ಬಗ್ಗೆ, ಯಾಕಂದರೆ ಬೆಳೆಯುವ ಸಿರಿಗೆ ಮೊಳಕೆ ಬರುತ್ತಲ್ಲ, ಅಂದರೆ ಆ ಮಗುಗೆ ಅಲ್ಲಿಂದನೇ ಆಸಕ್ತಿ ಬೆಳೆಯುವಂಥ ಈ ಚಿತ್ರಕಲೆ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಬೇರೆ ಬೇರೆ ಕಾರ್ಯಕ್ರಮವನ್ನು ಟ್ರಸ್ಟ್ ಮಾಡಿಕೊಂಡಿದೆ. ಹಾಲ್ಬಾಯಿ ಅವರಂದರೆ ಕೇವಲ ಚಿತ್ರಕಲಾದಷ್ಟೇ ಆಗಿರಲಿಲ್ಲ, ಚಿತ್ರಕಲಾ ಒಂದು ಪತ್ರಿಕೆಯನ್ನು ನಡೆಸ್ತಿದ್ರು. ಮತ್ತು ಕಲಾವಿದರು ಸ್ವಲ್ಪ ಪ್ರವಾಸಕ್ಕೆ ಇರ್ತಾರೆ, ಅಂದರೆ ತಮ್ಮ ಪ್ರವಾಸದ ನಂತರ ಪ್ರವಾಸ ಕಥನೂ ಬರ್ತಾರೆ. ಅಂದರೆ ನಾನು ಯಾಕೆ ಹೇಳ್ತೀನಿ ಯುವ ಕಲಾವಿದರಿಗೆ ಅಂತಂದರೆ, ನಿಮ್ಮಲ್ಲಿ ಒದಗಿರ್ತಕ್ಕಂಥ ಕೇವಲ ಚಿತ್ರಕಲೆ ಅಷ್ಟೇ ಅಲ್ಲ, ನಿಮ್ಮಲ್ಲಿ ಹಲವಾರು ಪ್ರತಿಭೆಗಳಿರ್ತವೆ. ಆ ಪ್ರತಿಭೆಗೆ ನೀವು ಜೀವ ತುಂಬುವ ಕೆಲಸ ಅಂದರೆ ಹಾಲ್ಬಾಯಿ ಅವರು ಬಹುಮುಖ ಕಲಾವಿದರಾಗಿದ್ದರು ಅನ್ನೋದಕ್ಕೆ ಇವತ್ತು ನಿಮಗೆ ಅದು ಪ್ರೇರಣೆ ಆಗುತ್ತೆ. ಹಾಲ್ಬಾಯಿ ಅವರಿದ್ದಾರೆ, ವೆಂಕಟಪ್ಪರು ತೋರಿಸಿ ಭಾಳಷ್ಟು ಹಿರಿಯ ಕಲಾವಿದರಾಗಿದ್ದಾರೆ. ಅವರೆಲ್ಲ ನಮ್ಮ ಅವ್ರಿಗೆ ಮಾಡೋಕ್ಕಾಗುತ್ತೆ, ನನಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿ. ಹಾಗಾಗಿ ಬಹುಶಃ ಧಾರವಾಡದಲ್ಲಿ ಏನಿದೆ ಒಂದು ನರ್ಗಸರ್ ಹೇಳಿದ್ರು, ನಮ್ಮಲ್ಲಿ ಪೇಂಟಿಂಗ್ ಎಕ್ಸಿಬಿಷನ್ಗಳು ಶೇರ್ ಅಂದರೆ ಅದೇ ಯಾವಾಗ ಮಾರ್ಗದಲ್ಲಿ ದಾರಿ ಇರ್ತೈತೆ. ನಮ್ಮದು ಈಗ 3-4 ಪೇಂಟಿಂಗ್ ಧಾರವಾಡದಲ್ಲಿ ಶೇರ್ ಆಗಿರುತ್ತೆ. ಆ ಥರದ ಆಸಕ್ತರು ಅದಾರ ಅಂತ ನಾವು ತಿಳ್ಕೋಬೇಕು. ಹಾಗಾಗಿ ನರ್ಗಸರ್ ಬಹುಶಃ ಏನಾಗಿದೆ ನಮಗೆ ಇದನ್ನು AC ಆರ್ಟ್ ಗ್ಯಾಲರಿ ಮಾಡೋದನ್ನು ಭಾಳಷ್ಟು ಜನ ಹೋರಾಟ ಇದೆ ಈ ಚಿತ್ರಕಲಾ ಮಾರ್ಗದಲ್ಲಿ. ಬಟ್ ಅದನ್ನು ವಿದ್ಯಾವಸಂಘದಲ್ಲಿ ಮಾಡ್ಬೇಕಂತ ಮನಸ್ಸು ಮಾಡ್ತಾರೆ, ಆದರೆ ಬಟ್ ಅವ್ರಿಗೆ ಜಾಗದ ತೊಂದರೆ ಇದೆ. ಇಲ್ಲದ ವಿದ್ಯಾವಸಂಘದಲ್ಲಿ ಈಗ ಜಸ್ಟ್ ಅಟ್ಲೀಸ್ಟ್ ಈಗ ಒಂದು ಆರ್ಟ್ ಗ್ಯಾಲರಿ ಮಾಡಿ ನಿಮಗೆಲ್ಲ ಒಂದು ಅವಕಾಶ ಮಾಡಿಕೊಡ್ತಾರೆ. ಅವ್ರಿಗೇನು ಭಾರ ಮಾಡೋದಿಲ್ಲ, ಆದರೆ ಅವ್ರಿಗೆ ಮಾಡೋ ಶಕ್ತಿ ಈ ನಾಡು ಕಂಡ ಹಿರಿಯ ಕಲಾವಿದರಲ್ಲಿ ತಾವು ಒಬ್ಬ ಕಲಾವಿದ ಆಗುವ ರೀತಿಯಲ್ಲಿ ಬೆಳೀತೀರಿ ಅಂತ ಆಶಿಸಿ ನಾನು ಎಲ್ಲರಿಗೂ ನಮಸ್ಕಾರ. ನಾಡಿನ ಈ ಭಾಗಕ್ಕೆ ಚಿತ್ರಕಲೆಯನ್ನು ಪರಿಚಯಿಸಿ ಉಳಿಸಿ ಬೆಳೆಸಿದಂಥ ಕಲಾಗುರು ಶ್ರೀ ಡಿ ವಿ ಹಾಲ್ಬಾಯಿ ಅವರನ್ನು ಸ್ಮರಿಸುತ್ತಾ, ಇಂದು ಅವರ ಹೆಸರಿನಿಂದ ಆಗಿರುವ ರಾಷ್ಟ್ರೀಯ ಟ್ರಸ್ಟ್ ವತಿಯಿಂದ 3 ದಿನ ಕಾಲ ಈ ಯುವ ಕಲಾವಿದರ ಚಿತ್ರಕಲಾ ಶಿಬಿರವನ್ನು ಹಮ್ಮಿಕೊಂಡಿದೆ. ಎಲ್ಲ ತಿಳಿದಿರುವಂತೆ ಉತ್ತರ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ 1935ರಲ್ಲಿ ಕಲಾಶಾಲೆಯನ್ನು ಪ್ರಾರಂಭಿಸಿದಂಥ ಡಿ ವಿ ಹಾಲ್ಬಾಯಿ ಸರ್. ಈಗಿನ ಕಾಲದ ಕಲಾಶಾಲೆ ನಡೆಸೋದು ಎಷ್ಟು ಕಷ್ಟ ಇದೆ. ಸೊ ಆ ಕಾಲದಲ್ಲಿ ಹೇಗೆ ಇರಬೇಕು ಅಂತ ಊಹಿಸ್ಬೋದು ನಾವು. ಅಷ್ಟು ಕಷ್ಟಪಟ್ಟದಿಂದ ಒಟ್ಟು ಇಲ್ಲಿ ಒಂದು ಕಲಾಶಾಲೆ ಆಗಲೇಬೇಕು ಅಂಥೇಳಿ ಅವರು ದೂರದ ಮುಂಬೈ, ಆವಾಗ ದೂರ, ಈಗ ಯಾವುದೂ ದೂರ ಇಲ್ಲ. ಸೊ ಆಗಿನ ಕಾಲದಲ್ಲಿ ಮುಂಬೈದೊಳಗೆ ಕಲಿತು ಬಂದು ಮತ್ತು ಇಲ್ಲಿ ಒಂದು ನಮ್ಮ ಭಾಗಕ್ಕೆ ಒಂದು ಕಲಾಶಾಲೆ ಆಗಲೇಬೇಕು ಅಂಥೇಳಿ ಧಾರವಾಡದಲ್ಲಿ ಇಲ್ಲೇ ತಮ್ಮ ಸ್ವಂತ ಖರ್ಚಿನಿಂದ ಒಂದು ಕಟ್ಟಡವನ್ನು ಕಟ್ಟಿಸಿ ಮಧ್ಯವರ್ತಿ ಸ್ಥಳದಲ್ಲಿ ಕಲಾಶಾಲೆಯನ್ನು ಪ್ರಾರಂಭಿಸ್ತಾರೆ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಆದಷ್ಟು ಅವರು ಜ್ಞಾನ ಕೊಡಬೇಕು. ಬರೀ ಚಿತ್ರಕಲೆ ಎಲ್ಲ ಅವ್ರಿಗೆ ಆಗಲೇ ಅವರು ಅತಿಥಿಗಳು ಹೇಳಿದಂತೆ ಸಂಗೀತ, ನೃತ್ಯ, ನಾಟಕ, ಫೋಟೋಗ್ರಫಿ, ಸಾಹಿತ್ಯ ಎಲ್ಲದರೊಳಗೂ ಅವ್ರಿಗೆ ಆಸಕ್ತಿ ಇತ್ತು. ಅದನ್ನು ವಿದ್ಯಾರ್ಥಿಗಳಿಗೆ ತಮ್ಮ ವಿದ್ಯೆಯನ್ನು ಕೊಡಬೇಕು ಅಂಥೇಳಿ ಅವರು ತಮಗೇನೋ ಕಷ್ಟಪಟ್ಟು ಬಂದರೂ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು, ಅವರಿಗೆಲ್ಲ ವಿಷಯ ಬೋಧನೆ ಆಗಬೇಕು, ಚೆನ್ನಾಗಿ ಕಲಿಬೇಕು ಅಂಥೇಳಿ ಅವರು ಸಾಕಷ್ಟು ಕಷ್ಟಪಟ್ಟು ಇಲ್ಲಿವರೆಗೆ ನಡ್ತಾ ಬಂದಿದೆ. ಈಗ 90ನೇ ವರ್ಷದಲ್ಲಿ ಪದಾರ್ಪಣೆ ಮಾಡ್ತಾಯಿದೆ ಕಲಾಶಾಲೆ. ಈಗ JSS ಹಾಲ್ಬಾಯಿ ಕಲಾಶಾಲೆ ಅಂತ ಹೇಳೋದಕ್ಕೆ, ಯಾಕಂದರೆ JSS ಸುತ್ತೂರು ಮಠದವರೆಗೆ ನಾವು ಆ ಮಹಾವಿದ್ಯಾಪೀಠಕ್ಕೆ ಹ್ಯಾಂಡ್ ಓವರ್ ಮಾಡಿದ್ದೇವೆ.
ಸೊ ಅದು ಆ ಹೆಸರಿನಿಂದ ಇಲ್ಲಿ ಚನ್ನಗಿರಿ ಹಿಂಭಾಗ ಒಂದು ಬಹಳಷ್ಟು ದೊಡ್ಡ ಜಾಗೆಯಲ್ಲಿ ಈ ಶಿಬಿರಾರ್ಥಿಗಳು ಹೆಚ್ಚಿನ ಒಂದು ಚೆನ್ನಾಗಿ ಕೃತಿಗಳನ್ನು ರಚಿಸಲಿ, ಅವರು ಅದಕ್ಕೆ ಹೆಚ್ಚು ಟೈಮು ಸಿಗಲಿ ಅಂಥೇಳಿ ನಾನು ಎಷ್ಟು ನನ್ನ ಮಾತು. ಕಲಾಶಾಲೆ ಕೂಡ ತಾವು ಸಂದರ್ಶಿಸಿದರೆ ಅವರ ಒರಿಜಿನಲ್ ಪೇಂಟಿಂಗ್ಸ್ ಅಲ್ಲಿ 50 ಪೇಂಟಿಂಗ್ಸ್ ಕೊಟ್ಟಿದೆ. ಸೊ ಅವನ್ನ ನೋಡ್ಬೋದು, ಕಲಾಶಾಲೆ ನೋಡ್ಬೋದು, ಬಹಳ ಒಳ್ಳೆಯ ರೀತಿಯಿಂದ ನಡೆದಿದೆ. ಸೊ ಹೀಗೆಲ್ಲ ತಮಗೆಲ್ಲ ತಿಳಿಸುತ್ತಾ ನನ್ನ ಎರಡು ಮಾತು. ಈ ಹಾಪಾವಿಯರು ತಮ್ಮ ಜೀವನದಲ್ಲಿ ಶಾಲೆಯನ್ನು ಸ್ಥಾಪಿಸಿ ಸಾವಿರಾರು ಕಲಾವಿದರನ್ನು ರೂಪಿಸಿ ಈ ರಾಷ್ಟ್ರಕ್ಕೆ ನೀಡಿದ್ದಾರೆ. ಅವರಿಗೆ ಅವರ ಚರಣಕ್ಕೆ ನಾನು ಹೃತ್ಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಇಂತಹ ಮಹಾನ್ ಕಲಾವಿದರ ಹೆಸರಿನಲ್ಲಿ ಕರ್ನಾಟಕ ಸರ್ಕಾರ ಒಂದು ಟ್ರಸ್ಟನ್ನು ಸ್ಥಾಪಿಸಿದೆ. ಸೊ ಈ ಟ್ರಸ್ಟಿನ ಮುಖಾಂತರ ನಾವು 2012ರಿಂದ ಇಲ್ಲಿವರೆಗೂ ನಾನು ಸದಸ್ಯನಾಗಿ ನಮ್ಮ ಅನೇಕ ಕಲಾವಿದರು ಅಲ್ಲಿ ಸದಸ್ಯರಾಗಿದ್ದರು. ಅವರೆಲ್ಲರ ಮಾರ್ಗದರ್ಶನದಲ್ಲಿ ನಮ್ಮ ಈ ಕಾರ್ಯಕ್ರಮಗಳನ್ನು ರೂಪಿಸಿ ಅನೇಕ ಉತ್ತಮ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಇದೀಗ ಸರ್ಕಾರ ನಮ್ಮ ಒಂದು ಹೊಸ ಟ್ರಸ್ಟನ್ನು ಪುನರ್ ನಿರ್ಮಾಣ ಮಾಡಿದೆ. ಅದಕ್ಕೆ ನಾನು ಅಧ್ಯಕ್ಷನಾಗಿದ್ದೇನೆ. ನಮ್ಮ ಸಾಲ್ಸುರೆ ಸಾಬಯ್ಯ ಸದಸ್ಯರಿದ್ದಾರೆ, ಚಿಕ್ಕಮಟ್ಟರಿದ್ದಾರೆ, DM ಬಿಡಿಗೇರವರಿದ್ದಾರೆ, ಗುರಿಯವರಿದ್ದಾರೆ. ಇದರ ಫೀಲ್ಡಲ್ಲಿ ಇದ್ದಂಥವ್ರು ಸಹ ಸದಸ್ಯರಾಗಿದ್ದಾರೆ. ಈ ಕಾರ್ಯಕ್ರಮವನ್ನು ರೂಪಿಸಲು ಸಹಕಾರ ಮಾಡ್ತಿದ್ದಾರೆ. ಎಲ್ಲ ಸದಸ್ಯರನ್ನು ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಮತ್ತು ಅವರ ಸಹಕಾರ ನನಗೆ ಸದಾ ಇರಲಿ ಅಂತ ನಾನು ಬಯಸ್ತೇನೆ. ಈ ಟ್ರಸ್ಟಿನ ವತಿಯಿಂದ ನಾವು ಅನೇಕ ಹೊಸ ಹೊಸ ವಿಚಾರಗಳಿಂದ ಹೊಸ ಹೊಸ ಕಾರ್ಯಕ್ರಮಗಳನ್ನು ರೂಪಿಸುವಲ್ಲಿ ನಾವು ಪ್ರಯತ್ನವನ್ನು ಮಾಡ್ತೇವೆ. ಇಷ್ಟು ದಿವಸ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಮಕ್ಕಳಲ್ಲಿ ಕಲಾಪ್ರಜ್ಞೆ ಬೆಳೆಸಲು ಮಕ್ಕಳ ಶಿಬಿರಗಳನ್ನು ಮಾಡಿದ್ದೇವೆ, ಯುವಕರ ಶಿಬಿರಗಳನ್ನು ಮಾಡಿದ್ದೇವೆ, ರಾಷ್ಟ್ರೀಯ ಮಟ್ಟದಲ್ಲಿ ಶಿಬಿರಗಳನ್ನು ಮಾಡಿದ್ದೇವೆ. ಪ್ರತಿ ವರ್ಷ ಸಾಧಕರನ್ನು ಗುರುತಿಸಿ 4 ಜನ ಸಾಧಕರಿಗೆ ಪ್ರತಿ ವರ್ಷವೂ ಅವಾರ್ಡ್ ಮಾಡ್ತಿದ್ದೇವೆ. ಆ ಅವಾರ್ಡ್ ಈ ಮುಂದಿನ ತಿಂಗಳು 28, 29ನೇ ತಾರೀಕು ಸಹ ಇದೆ. ಅಲ್ಲಿ 4 ಜನ, ಪ್ರತಿಯೊಬ್ಬ ಕಲಾವಿದರು 4 ಜನರನ್ನು ಬೇರೆ ಬೇರೆ ಸ್ಥಳಗಳಲ್ಲಿ 70ರ ಮೇಲೆ 60ರ ಮೇಲೆ ಪಟ್ಟವರು, 60ರ ಒಳಗಿರುವಂಥವ್ರು ಮತ್ತು 40ರ ಒಳಗಿರುವಂಥ ಇಬ್ಬರು ಕಲಾವಿದರನ್ನು ಸಹ ಯುವಕರನ್ನು ಸಹ ಗುರುತಿಸ್ತಾ ಇದ್ದೇವೆ. ಯಾವ ಪ್ರಶ್ನೆಯಲ್ಲಿ 4 ಜನರಿಗೆ ಅವಾರ್ಡ್ ಕೊಡ್ತಾ ಇಲ್ಲ. ನಾವು ಎಲ್ಲ ಸ್ತರದಲ್ಲಿ ನಾವು ಕಲಾವಿದರನ್ನು ಗುರುತಿಸಿ ಅವಾರ್ಡ್ ಕೊಡ್ತಾ ಇದ್ದೇವೆ. ಇದು ನಮ್ಮ ಟ್ರಸ್ಟಿನ ಒಂದು ಉದ್ದೇಶ ಇದೆ. ನಾನು ಅನೇಕ ಕನಸುಗಳನ್ನು ಕಟ್ಟಿಕೊಂಡಿದ್ದೇನೆ, ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಬೇಕಂತ ನನ್ನ ಮನಸ್ಸಿನಲ್ಲಿದೆ. ಬೇರೆ ಬೇರೆ ಹೊಸ ಹೊಸ ರೀತಿಯಲ್ಲಿ ನಮ್ಮ ಟ್ರಸ್ಟಿನ ಕಾರ್ಯಕ್ರಮಗಳನ್ನು ಅಂದ್ಕೊಳ್ತೇನೆ. ಅದು ನಾನು ಮೊದಲೇ ಹೇಳಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಅದು ಯಾವ ರೀತಿ ರೂಪಿಸ್ತೀವಿ ಅನ್ನೋದು ತಾವೆಲ್ಲರೂ ನೋಡ್ರಿ. ಭಾಳ ಆಕಾಂಕ್ಷೆ ಇದೆ, ಭಾಳ ಆಸೆ ಇದೆ. ಉತ್ತಮ ಕಾರ್ಯಕ್ರಮಗಳನ್ನು ರೂಪಿಸಿ ನಮ್ಮ ಕಲಾಕ್ಷೇತ್ರ ಎಲ್ಲ ಕ್ಷೇತ್ರಗಳಿಂದಲೂ ಕಡೆಗಣಿಸಲ್ಪಟ್ಟಿದೆ. ಎಲ್ಲ ಕ್ಷೇತ್ರಗಳಿಂದಲೂ ಕಡೆಗಣಿಸಲ್ಪಟ್ಟಿದೆ. ನಾವು ಭಾಳ ಕಡಿಮೆ, ಭಾಳ ತಳ ವರ್ಗದಲ್ಲಿದೆ. ಏನು ಮೇಲ್ಜಾತಿ ಕೆಳ ಜಾತಿ ಏನಿದಿಲ್ಲ, ಭಾಳ ಕೆಳ ಜಾತಿಯಲ್ಲಿ ಕಲಾವಿದರು. ಯಾಕಂದರೆ ಸರ್ಕಾರನೂ ಸಹ ಅಷ್ಟೇ ಸರಿಯಾಗಿ ನಮ್ಮನ್ನು ಗಮನಿಸ್ತಾ ಇಲ್ಲ, ಶಾಲೆಗಳಲ್ಲಿ ಸರಿಯಾಗಿ ತುಂಬುತ್ತಾ ಇಲ್ಲ, ಶಾಲೆಗಳನ್ನು ಪೋಷಿಸ್ತಾ ಇಲ್ಲ, ಕಲಾಶಾಲೆಗಳ ಬಗ್ಗೆ ಸರಿಯಾದ ವ್ಯವಸ್ಥೆಗಳಿಲ್ಲ. ಮತ್ತು ಸಮಾಜದಲ್ಲಿ ಸಹ ಅನೇಕ ರೀತಿಯಲ್ಲಿ ನಾವು ತಿರಸ್ಕೃತರಾಗಿದ್ದೇವೆ. ಎಲ್ಲ ಈ ಸಾಹಿತಿಗಳಿಗೆ ಏನು ದೊಡ್ಡ ದೊಡ್ಡ ಅವಾರ್ಡ್ ಬಂದಾಗ ಎಲ್ಲರೂ ಹೇಗೆ ನೆನ್ಪಿಡ್ತಾರೋ, ನಮ್ಮಲ್ಲಿ ಕ್ಷೇತ್ರದಲ್ಲಿ ಸಹ ದೊಡ್ಡ ದೊಡ್ಡ ಅವಾರ್ಡ್ ಬಂದರೂ ಸಹ ಸರಿಯಾಗಿ ಗುರುತಿಸಿಕೊಳ್ಳಲಿಲ್ಲ. ಧಾರವಾಡ ಭಾಳ ಸಾಂಸ್ಕೃತಿಕ ನಗರ, ಸಂಗೀತ, ಸಾಹಿತ್ಯ, ರಂಗಕಲೆ, ನೃತ್ಯಕಲೆ ಎಲ್ಲ ಕ್ಷೇತ್ರಗಳಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ. ಎಲ್ಲ ಕ್ಷೇತ್ರಗಳು ಭಾಳ ಮುಂಚೂಣಿಯಲ್ಲಿದೆ. ನಾವು ಭಾಳ ಕೆಳಗಡೆ ಇದ್ದೇವೆ.
ಅದು ನನಗೆ ಕಾಡ್ತಾ ಇರುವಂಥ ಪ್ರಶ್ನೆ. ಈ ಕ್ಷೇತ್ರವನ್ನು ನಾವು ಎಲ್ಲ ಕಲಾವಿದರು ಒಂದುಗೂಡಿ, ಎಲ್ಲ ಕಲಾವಿದರು ತಮ್ಮ ಮಾನಸಿಕ ಶಕ್ತಿಯಿಂದ ಒಂದುಗೂಡಿ ಈ ಕಲಾಕ್ಷೇತ್ರವನ್ನು ನಾವು ಮುಂತರಬೇಕಾಗಿದೆ. ನಮ್ಮ ಕ್ಷೇತ್ರದ ಬಗ್ಗೆ ನಾವು ಅಭಿಮಾನವನ್ನು ಇಟ್ಕೊಳ್ಬೇಕಾಗಿದೆ. ನಮ್ಮ ಕಲೆ ಬಗ್ಗೆ ನಾವು ಅಭಿಮಾನ ಪಟ್ಟರೆ ತಾನೇ ಬೇರೆಯವರಿಗೆ ನಾವು ಇದು ಶ್ರೇಷ್ಠವಾಗಿದೆ, ಇದು ಚೆನ್ನಾಗಿದೆ ಅಂತ ನಾವು ತೋರಿಸ್ಕೊಡ್ಲಿಕ್ಕೆ ಸಾಧ್ಯತೆ ಆಗ್ತದೆ. ನಾವೇ ಸರಿಯಾಗಿ ಅದನ್ನು ನಾವು ಅಭಿಮಾನ ಪಟ್ಕೊಳ್ತಿದ್ರೆ, ಸರಿಯಾಗಿ ಗುರುತಿಸ್ಕೊಳ್ತಿದ್ರೆ ಭಾಳ ಕಷ್ಟ ಆಗ್ತದೆ. ಮತ್ತು ಆ ಕಲಾಕ್ಷೇತ್ರ ಬೆಳೆಯೋದಾದರೂ ಹೇಗೆ? ಅದು ನಮ್ಮೆಲ್ಲರೂ ಕಲಾವಿದರು ನಾವು ಚಿಂತನೆ ಮಾಡಬೇಕಾದಂಥ ವಿಷಯ. ಕಲಾಕ್ಷೇತ್ರದಲ್ಲಿ ಯಾವ ಕ್ಷೇತ್ರಗಳಿಗಿಂತಲೂ ಏನು ಕಡಿಮೆ ಇಲ್ಲ. ಎಲ್ಲ ಕ್ಷೇತ್ರಗಳಿಗಿಂತಲೂ ಭಾಳ ಶ್ರೇಷ್ಠವಾದ ಕ್ಷೇತ್ರ ಕಲಾಕ್ಷೇತ್ರ ಅಂತ ನನಗೆ ಅನಿಸ್ತದೆ. ನನಗದು ಗುರುತಿಸ್ಕೊಂಡಿದೆ. ಆದ್ದರಿಂದ ಎಲ್ಲ ಕ್ಷೇತ್ರಗಳಿಗೂ ಬೇಕಾದಂಥವರೇ ಕಲಾವಿದರು. ಒಂದು ಅದ್ಭುತವಾದಂಥ ಶಕ್ತಿಯಿಂದ ಇದನ್ನು ಭಾಳ ಸಮೃದ್ಧಿಗೊಳಿಸ್ತೀವಿ ಅಂತ ತಿಳ್ಕೊಂಡು ಪ್ರಪ್ರಥಮವಾಗಿ ನಾವು ಯುವ ಕಲಾವಿದರ ಶಿಬಿರವನ್ನು ಮಾಡ್ತೇವೆ. ಅಂದರೆ ಈ ಟ್ರಸ್ಟ್ ಏನಿದೆ ಇದು ಪ್ರಪ್ರಥಮವಾದಂಥ ಒಂದು ಕಾರ್ಯಕ್ರಮ. ಯುವಕರನ್ನೇ ನಾವು ಟಾರ್ಗೆಟ್ ಇಟ್ಕೊಂಡು ಯುವಕರನ್ನೇ ನಾವು ಗುರುತಿಸಿ ಅವರಿಗೆ ನಾವು ಫಸ್ಟಿಗೆ ಈ ಕಾರ್ಯಕ್ರಮವನ್ನು ರೂಪಿಸ್ಕೊಳ್ತಿದ್ದೀವಿ. ಅವೆಲ್ಲ ಯುವಕರು ಇನ್ನು ಮುಂದೆ ಏನು ನಾವು ಕಾರ್ಯಕ್ರಮಗಳನ್ನು ರೂಪಿಸ್ತಿದ್ದೀವಿ ಅದಕ್ಕೆಲ್ಲ ನಮ್ಮ ಸಹಕಾರ ಸಹಾಯ ನೀಡಬೇಕು ಅಂತೇಳಿ ನಾವು ವಿನಂತಿ ಮಾಡ್ಕೊಳ್ತಿದ್ದೀವಿ. ಭಾಳ ಕನಸುಗಳಿದೆ ಬೇರೆ ಬೇರೆ ಕ್ಷೇತ್ರದಲ್ಲಿ ನಮ್ಮ ಕನಸನ್ನು ಇದು ಮಾಡ್ತೀವಿ. ಆ ಯೋಜನೆ ಸಹ ನಾವು ಬಂದಿದೆ. ಕಲಾವಿದರನ್ನ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ರಾಷ್ಟ್ರದ ನಮ್ಮ ರಾಜ್ಯಗಳಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಅತ್ಯಂತ ಉತ್ತಮ ಕಲಾವಿದರೆಲ್ಲ ಅವ್ರನ್ನ ಗುರುತಿಸಿಕೊಂಡು ಇಲ್ಲಿಗೆ ಆಹ್ವಾನಿಸಿ ಅವರ ಕಲಾಕೃತಿಗಳನ್ನು ನಮ್ಮ ಕಲಾವಿದರಿಗೆ ತೋರಿಸುವಂಥ ಒಂದು ಕಾರ್ಯಕ್ರಮವೂ ಸಹ ಹಮ್ಮಿಕೊಳ್ಳಬೇಕು ಅಂತ ಕನಸುಗಳೆಲ್ಲ ಕೂಡಿಕೊಂಡು ಭಾಳ ಪ್ರಾಮಾಣಿಕವಾಗಿ ಭಾಳ ಅಚ್ಚುಕಟ್ಟುತನದಿಂದ ನಾವು ಕಾರ್ಯಕ್ರಮಗಳು ರೂಪಿಸಲು ನಾವು ಪ್ರಯತ್ನಿಸ್ತೇವೆ. ಅದು ಎಷ್ಟರ ಮಟ್ಟಿಗೆ ಸಾಧ್ಯತೆ ಆಗ್ತದೋ ಎಷ್ಟರ ಮಟ್ಟಿಗೆ ನಮಗೆ ರೆಸ್ಪಾನ್ಸ್ ಸಿಗ್ತದೋ ಎಲ್ಲ ಕಲಾವಿದರಿಗೆ ಬಿಟ್ಟಂಥ ವಿಷಯ. ಆದರೂ ನಮ್ಮ ಪ್ರಯತ್ನವನ್ನು ನಾವು ಮಾಡೇ ಮಾಡ್ತೀವಿ. ಅದನ್ನು ರೂಪಿಸಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಯಾಕಂದರೆ ಈಗ 2012ರಿಂದ ನಾವು ಏನು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀವಿ ತುಂಬ ಚೆನ್ನಾಗಿ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಬಂದಿದ್ವಿ. ಇನ್ನು ಮುಂದೆಯೂ ಸಹ ನಾವು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ರೂಪಿಸ್ತೇವೆ. ಅದಕ್ಕೆ ನಮಗೆ ಸಹಕಾರವಾಗಿ ಬೆಕ್ಕೇರಿಯವರು, ಚೆನ್ನೂರವರು, ಸಂಘದವರು ಇವರೆಲ್ಲರೂ ಒಳ್ಳೆಯ ಸಹಕಾರವನ್ನು ನೀಡುವಂಥ ಅಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ. ಅವರು ಭಾಳ ಲವಲವಿಕೆಯಿಂದ ಭಾಳ ಆಸಕ್ತಿಯಿಂದ ಈ ಕಲಾಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ನಿಂತಿದ್ದಾರೆ. ಅದನ್ನು ಪ್ರೋತ್ಸಾಹ ಕೊಡ್ತಿದ್ದಾರೆ. ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅವ್ರು ನಮಗಿನ್ನೂ ಈ ರೀತಿ ಮುಂದೆ ಸಹಕಾರ ನೀಡಲಿ ಅಂತ. ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದಂಥ ಶಂಕರ್ ಅಲ್ಗತ್ತಿಯವರು ಒಂದು ಗ್ಯಾಲರಿಯನ್ನು ಸ್ಥಾಪನೆ ಮಾಡಿದ್ದಾರೆ ಕಲಾವಿದರಿಗೋಸ್ಕರ. ಎಲ್ಲ ತಾವೆಲ್ಲ ಬೇರೆ ಬೇರೆ ಕಡೆಯಿಂದ ಬಂದಿದ್ದೀರಿ, ಅದಕ್ಕೋಸ್ಕರ ಆ ವಿಷಯ ನಾನು ಹೇಳ್ತಾ ಇದ್ದೇನೆ. ಅಲ್ಲಿ ಒಂದು ಭಾಳ ಅದ್ಭುತವಾದ ಭಾಳ ಅಚ್ಚುಕಟ್ಟಾದಂಥ ಗ್ಯಾಲರಿಯನ್ನು ನಮಗೆ ಸ್ಥಾಪನೆ ಮಾಡಿಕೊಟ್ಟಿದ್ದಾರೆ. ನೀವೆಲ್ಲ ಕಲಾವಿದರು ನಿಮಗೆ ಸಾಧ್ಯತೆಗಳಿದ್ದರೆ ಅಲ್ಲಿ ಕಲಾ ಪ್ರದರ್ಶನವನ್ನು ಮಾಡಿ ಪ್ರತಿ ತಿಂಗಳ ಒಬ್ಬ ಕಲಾವಿದರಿಗೂ ನಾವು ಕಲಾ ಪ್ರದರ್ಶನವನ್ನು ಅಲ್ಲಿ ಮಾಡ್ತಾ ಇದ್ದೇವೆ. ಈಗ ಪ್ರಾರಂಭ ಮಾಡಿದ್ದೇವೆ. ಪ್ರತಿಯೊಂದು ಕಲಾವಿದರನ್ನ ಗುರುತಿಸಿ ಅವ್ರನ್ನ ನಾವು ಕರೆಸಿ ಅವ್ರ ಕಲಾಕೃತಿಗಳನ್ನ ಇಲ್ಲಿ ಪ್ರದರ್ಶನ ಮಾಡ್ತೀವಿ. ಈಗಾಗಲೇ ಸಾಕಷ್ಟು ಕಲಾವಿದರೆಲ್ಲ ಆಗಿದ್ದಾರೆ. ಈಗ ತಾವು ಸಹ ಆಸಕ್ತಿಯನ್ನು ವಹಿಸಿಕೊಂಡು ಅದನ್ನು ಸದುಪಯೋಗಪಡಿಸ್ಕೊಳ್ಬೇಕಂತ ನಾನು ವಿನಂತಿ ಮಾಡ್ಕೊಳ್ತಿದ್ದೀನಿ. ಅವರೆಲ್ಲ ಸಹಕಾರ ನೀಡ್ತಾರೆ. ನಿಮ್ಮ ಕಲಾಕೃತಿಗಳನ್ನು ತೊಗೊಂಡು ಅಲ್ಲಿ ಪ್ರದರ್ಶನ ಮಾಡಿ ನೀವು ವಾಪಸ್ ನಿಮ್ಮ ಕಲಾಕೃತಿಗಳನ್ನು ತೊಗೊಂಡು ಹೋಗೋದು ಅಷ್ಟೇ ನಿಮ್ಮ ಕೆಲಸ. ಅಲ್ಲಿ ಎಲ್ಲ ಗ್ಯಾಲರಿ ಕೊಡ್ತಾರೆ, ಅತಿಥಿಗಳದೆಲ್ಲ ನೋಡ್ಕೊಡ್ತಾರೆ, ಮತ್ತು ಎಲ್ಲ ರೀತಿಯಲ್ಲಿ ಇನ್ವಿಟೇಷನ್ ಬ್ಯಾನರ್ಸ್ ಎಲ್ಲ ಅವರು ಮಾಡ್ತಾರೆ. ಅದನ್ನು ಹೇಳ್ತೀವಿ. ಮತ್ತು ನಾವು ನಮ್ಮ ಟ್ರಸ್ಟಿಂದಲೂ ಸಹ ಅದೇ ರೀತಿಯ ಒಂದು ಕಾರ್ಯಕ್ರಮಗಳನ್ನು ರೂಪಿಸಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಅದೇ ರೀತಿ ಅವ್ರೇನು ವ್ಯವಸ್ಥೆ ಮಾಡಿದಾರೋ ಅದೇ ರೀತಿಯಲ್ಲಿ ನಮ್ಮ ಆರ್ಟ್ ಗ್ಯಾಲರಿಗಳನ್ನು ಇಲ್ಲೇ ಬಳಸ್ಕೊಡ್ತೀವಿ, ಅಲ್ಲಿದ್ದು ಬಳಸ್ಕೊಡ್ತೀವಿ. ನಮ್ಮ ಟ್ರಸ್ಟ್ ವತಿಯಿಂದ ಸಹ ಅನೇಕ ಕಲಾವಿದರಿಗೆ ಒಂದು ಪ್ರೋತ್ಸಾಹ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು ಅಂದ್ಕೊಂಡಿದ್ದೇವೆ. ಈಗ ನಿಮ್ಮ ಕಲಾಕೃತಿಗಳು ಮತ್ತು ನಮ್ಮಲ್ಲಿ ಏನು ಹಳೆಯ ಕಲಾಕೃತಿಗಳು ನಮ್ಮ ಸಂಗ್ರಹದಲ್ಲಿವೆ. ಅವನ್ನ ನಾವು 1ನೇ ತಾರೀಕಿನಿಂದ 10ನೇ ತಾರೀಕಿನವರೆಗೂ ವಿದ್ಯಾವರ್ಧಕ ಸಂಘದಲ್ಲಿ ನಾವು ಪ್ರದರ್ಶನವನ್ನು ಮಾಡ್ತೀವಿ ಮತ್ತು ಮಾರಾಟಕ್ಕೆ ಸಹ ನಾವು ವ್ಯವಸ್ಥೆ ಮಾಡ್ತೀವಿ. ಆ ಕಲಾಕೃತಿಗಳನ್ನು ಮಾರಾಟ ಆದದ್ದು ಏನು ದುಡ್ಡು ಬರುತ್ತೆ ಅದು ನಮ್ಮ ಈ ಟ್ರಸ್ಟಿಗೆ ಮುಂದಿನ ಕಾರ್ಯಕ್ರಮಗಳಿಗೆ ಅದು ಉಪಯೋಗ ಆಗ್ತದೆ ಅಂತ ನನಗನ್ನಿಸ್ತಿದೆ. ನೀವು ಅದನ್ನು ಕಂಡುಕೊಳ್ಳಿ. ಯಾಕಂದರೆ ನಾನು ಈ ಕ್ಷೇತ್ರದವರಲ್ಲ. ನಾನೊಬ್ಬ ಪೊಲಿಟಿಕಲ್ ಸೈನ್ಸ್ ಉಪನ್ಯಾಸಕನಾಗಿದ್ದವನು, ಸರ್ಕಾರಿ ನೌಕರಿಯನ್ನು ಮಾಡಿದಂಥವನು. ಆ ಕ್ಷೇತ್ರವನ್ನು ಬಿಟ್ಟು ಈ ಕ್ಷೇತ್ರವನ್ನು ಆಯ್ಕೊಂಡು
ಕಾರಣಾಂತರಗಳಿಂದ ಈ ಕ್ಷೇತ್ರಕ್ಕೆ ಬಂದಿದ್ದೇನೆ. ಅಲ್ಲಿ ಎಷ್ಟೊಂದು ಸಮೃದ್ಧಿ ಇದೆ, ಎಷ್ಟೆಲ್ಲ ಕೆಲಸ ಮಾಡ್ಬೋದು, ಏನೆಲ್ಲ ಮಾಡ್ಬೋದು ಅನ್ನೋದನ್ನು ನಾನು ಕಂಡುಕೊಂಡಿದ್ದೇನೆ. ಅದು ನನ್ನ ಎಕ್ಸ್ಪೀರಿಯೆನ್ಸ್ ಇದೆ. ಆದ್ದರಿಂದ ತಾವು ಸಹ ಆ ರೀತಿ ಬೆಳಿಬೇಕು ಅಂತೇಳಿ ನನ್ನ ವಿನಂತಿ. ದಯವಿಟ್ಟು ಆ ಶ್ರದ್ಧೆಯನ್ನು ಕಳೆದುಕೊಳ್ಬೇಡಿ, ನಿಷ್ಠೆಯನ್ನು ಕಳೆದುಕೊಳ್ಬೇಡಿ. ಪ್ರತಿ ಉಳಿದು ಕ್ಷೇತ್ರ ಪ್ರತಿಯೊಂದು ಏನಾದರೂ ಸಾಧನೆ ಮಾಡಬೇಕಂದ್ರೆ ನಿಮ್ಮ ಶ್ರದ್ಧೆ, ನಿಮ್ಮ ನಿಷ್ಠೆ, ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ಆಸಕ್ತಿಯ ಮೇಲೆ ನೀವೇನಾದರೂ ಸಾಧಿಸಕ್ಕೆ ಸಾಧ್ಯ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮ್ಮವರೇ ಆದಂಥ ಕರ್ನಾಟಕ ವಿದ್ಯಾರ್ಥಿ ಸಂಘದ ಕಲಾವಿದ ಶ್ರೀ ಶಂಕರಣ್ಣ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇವೆ. ಹಾಗೆಯೇ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದಂಥ ಜಂಟಿ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಳಗಾವಿ ವಿಭಾಗ ಶ್ರೀ ಕೆ ಚನ್ನೂರ್ ಸರ್ ಅವರಿಗೂ ಪೂರ್ವವಾದಂಥ ವಂದನೆಗಳನ್ನು ಅರ್ಪಿಸ್ತೇನೆ. ಇನ್ನೊಬ್ಬ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಶ್ರೀ ಸುರೇಶ್ ಆಳ್ವಾರ್ ಸರ್ ಅವರಿಗೂ ಪೂರ್ವವಾದಂಥ ವಂದನೆಗಳನ್ನು ಅರ್ಪಿಸ್ತೇನೆ. ಶಶಿಧರ್ ಕೋಕರ್ ಸರ್ ಬಂದಿಲ್ಲ, ಅವರಿಗೂ ನಾವು ವಂದನೆಗಳನ್ನು ಅರ್ಪಿಸ್ತೇವೆ. ಹಾಗೆಯೇ ಈ ಟ್ರಸ್ಟಿನ ಅಧ್ಯಕ್ಷರು ಆದಂಥ